ವೆರಿ ಗುಡ್ ಫೀಲ್. ಯಾಕೆ ಅಂತ ಅಂದರೆ ಈ ಥರ ಮಣ್ ರೋಡ್ ನೋಡ್ತಿರ್ಬೋದು, ಈ ಥರ ಮಣ್ ರೋಡು ನೋಡ್ತಾ ಇರ್ಬೋದು ಯಾವ ಥರ ಆದಿ ಐತೆ ಅಂತ. ಗೈಸ್ ಈ ವ್ಯೂ ನೋಡಿ ನೀವಂತೂ ಕಳೆದೋಗೋದಂತೂ ಗ್ಯಾರಂಟಿ. ಈ ಸಣ್ಣ ರೋಡ್ ಮಧ್ಯೆ ಇದೊಂದು ಕೆರೆ ಮಧ್ಯೆ ಇದೆಲ್ಲ ನೋಡಿದ್ರೆ ಹೊಲಗಳು ನೋಡಿ ಗೈಸ್ ಎಲ್ಲಿ ಮಠ ಹೊಡೆದಾರೆ ಅಂತ. ಪವರ್ಫುಲ್ ದೇವರಾಗಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ನಿಜವಾಗಿ ಹಾವು ಐತೇನೋ ಅಂತ ಅನಿಸ್ತಿದೆ ನೋಡಿ ಗೈಸ್, ಆ ಥರ ಇದೆ ಯಪ್ಪ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಸೈಜ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮಾವ ಊರಿಗೆ ಬಂದಿದ್ವಿ. ಊರಿಗೆ ಬಂದು ಆದಮೇಲೆ ನಿನ್ನೆ ಈವ್ನಿಂಗ್ ಬಂದಿದ್ದು ಅಂತ ಅಂದರೆ ವಿಡಿಯೋ ಎಷ್ಟು ಇದಾಯಿತು ಗೊತ್ತಾಗೈಸ್ ಅಪ್ಲೋಡ್ ಮಾಡೋದು. ಆದರೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದು ಕತೆ ಏನು ಅಂತ ಮತ್ತೆ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ನೋಡ್ತಿರ್ಬೋದು ನೇಚರ್ ಯಾವ ಥರ ಐತೆ ಅಂತ. ಇಲ್ಲಿ ಅಡಿಕೆ ಗಿಡನ ಇವಾಗ ತಾನೇ ಕಟ್ಟಿದ್ದಾರೆ. ನಾನು ಅಪ್ಪ ಅವರು ಇಲ್ಲೇ ಒಂದು ಸ್ವಲ್ಪ ತೋಟ ನೋಡ್ಕೊಂಬರೋಣ ಅಂತ ಹೀಗೆ ಬಂದಿದ್ವಿ. ಇಲ್ಲಿ ಸೌಂಡ್ ಮಾತ್ರ ಫುಲ್ಲು ಕಾಮಾಗೈತೆ, ಫುಲ್ ಏನು ಸೌಂಡ್ ಇಲ್ಲ. ಇಲ್ಲಿ ಬೈಕ್ ಹೊಡ್ಕೊಂಬರೋದು ಇದೆ ನಮಗೆ ಬೈಕು TVS. ಅದನ್ನು ಬೈಕ್ ಹೊಡ್ಕೊಂಬರೋದು ಎಷ್ಟು ಏನೋ ಒಂಥರ ಫೀಲ್ ಗುಡ್ ಆಯಿತಾ. ಫೀಲ್ ವೆರಿ ಗುಡ್ ಫೀಲ್. ಯಾಕೆ ಅಂತ ಅಂದರೆ ಈ ಥರ ಮಣ್ ರೋಡ್ ನೋಡ್ತಿರ್ಬೋದು, ಈ ಥರ ಮಣ್ ರೋಡು ನೋಡ್ತಾ ಇರ್ಬೋದು ಯಾವ ಥರ ಆದಿ ಐತೆ ಅಂತ. ಈ ಕಡೆ ಗುಡ್ಡದ ಹತ್ರ ಹೋಗ್ತೀವಿ, ಅಲ್ಲೆಲ್ಲೋ ತೋಟದ ಮಧ್ಯೆ ಹೋಗ್ತೀವಿ. ಪಪ್ಪ ಸಕ್ಕತ್ತಿತ್ತು. ಬನ್ನಿ ಇವಾಗ ಹೋಗೋಣ, ನೆಕ್ಸ್ಟ್ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಗೈಸ್. ಈ ವ್ಯೂ ನೋಡಿ ನೀವಂತೂ ಕಳೆದೋಗೋದಂತೂ ಗ್ಯಾರಂಟಿ. ಯಪ್ಪ ಹೇಗಿದೆ ಗೊತ್ತಾ. ಇದು ನೋಡಿ ಇಲ್ಲೆಲ್ಲ ಇಷ್ಟು ತಣ್ಣ ತಂಪು ಗಾಳಿ, ಅದ್ರ ಮಧ್ಯೆ ಈ ಗುಡ್ಡದ ಮಧ್ಯೆ ಇದೊಂದು ಕೆರೆ ಆಯಿತಾ. ಈ ಕೆರೆ ಹೀಗೇ ನೋಡಿದರೆ ಗುಡ್ಡ ನೋಡಿ ಯಾವ ಥರ ಇದೆ ಅಂತ. ಯಪ್ಪ ನಮ್ಮೂರ ಸೈಡ್ ಜಾಸ್ತಿ ಈ ಥರ ನೋಡ್ತೀವಿ ಗುಡ್ಡಗಳೆಲ್ಲ. ಆದರೆ ನಾವು ಜಾಸ್ತಿ ಹೋಗ್ತಿರಲ್ಲ, ಅಲ್ಲಿ ಹೈವೇನಲ್ಲಿ ಬರ್ತಿರ್ತೀವಿ. ಈ ಸಣ್ಣ ರೋಡ್ ಮಧ್ಯೆ ಇದೊಂದು ಕೆರೆ ಮಧ್ಯೆ ಇದೆಲ್ಲ ನೋಡಿದರೆ ಹೊಲಗಳು ನೋಡಿ ಗೈಸ್ ಎಲ್ಲಿ ಮಠ ಹೊಡೆದಾರೆ ಅಂತ. ಅಲ್ಲಿಗೆ ಹೇಗೆ ಹೋಗ್ತಾವೋ ಏನೋ ಎತ್ತುಗಳು ಅಂತಲೇ ಗೊತ್ತಾಗಲ್ಲ. ಯಪ್ಪ ಸಕ್ಕತ್ತಲ್ಲ. ನೋಡ್ತಿರ್ಬೋದು ಅಲ್ಲಿ ಎತ್ತಿನ ಗಾಡಿನಲ್ಲಿ ಬರ್ತಿದ್ದಾರೆ. ಇದೆಲ್ಲ ಒಂಥರ ಹಳ್ಳಿ ವಾತಾವರಣದಲ್ಲಿ ಸ್ವರ್ಗ ಅಂತಲೇ ಹೇಳ್ಬೋದು ಗೈಸ್ ಆಯಿತಾ. ಬೆಳಗ್ಗೆ ಊಟಕ್ಕೆಲ್ಲ ತುಂಬ್ಕೊಂಬತ್ತಾರೆ, ಮುದ್ದೆ ರೊಟ್ಟಿ ಆಗಿರ್ಬೋದು. ಅದೆಲ್ಲ ಇಂಥ ತಂಪು ಗಾಳಿನಲ್ಲಿ ಇಂಥ ವಾತಾವರಣದಲ್ಲಿ ಆರಾಮಾಗಿ ಕೆಲಸ ಮಾಡಿ ಅದಾದಮೇಲೆ ಊಟ ಮಾಡ್ತಾರೆ. ಇದೆಲ್ಲ ಸ್ವರ್ಗ ಅಂತ ಅನಿಸುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಇವತ್ತು ಬೈಕ್ ಹೊಡೆದಿದ್ದಂತೂ ಬೈಕ್ ರೈಡಿಂಗು ಮಸ್ತ್ ಅಂದರೆ ಮಸ್ತ್ ಇಷ್ಟ ಆಯಿತು. ಸಣ್ಣ ರೋಡು, ಆ ಕಡೆ ತೋಟ, ಯಪ್ಪ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು. ನೀವು ಅಷ್ಟೇ ಹೈವೇನಲ್ಲಿ ನನಗೆ ಹೊಡೆದು ಆಲ್ರೆಡಿ ಬೈಕ್ ಆಗಿರ್ಬೋದು ಏನೇ ಆಗಿರ್ಬೋದು ಹೋಗಿ ಫುಲ್ಲು ಒಂಥರ ಬೇಜಾರು ಅನಿಸಿತ್ತು. ಇವಾಗ ಇಂಥ ರೋಡ್ನಲ್ಲಿ ಬಂದಿದ್ದು ಸಖತ್ ಎಂಜಾಯ್ ಅಂತ ಮಾಡಿದ್ದೀನಿ. ತುಂಬಾ ಇಷ್ಟ ಆಯಿತು. ಬನ್ನಿ ಇವಾಗ ಟೈಮ್ ಆಗುತ್ತೆ ಸೀದಾ ನೋಡಿ. ಇದೆಲ್ಲ ಆಯಿತು ವಾತಾವರಣ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಆಯಿತಾ. ನನಗಂತೂ ಸಖತ್ ಇಷ್ಟ ಆಯಿತು ನೋಡಿ ಈ ಥರ ಎತ್ತಿನ ಗಾಡಿನಲ್ಲಿ ಹೋಗೋದು. ಬನ್ನಿ ಇವಾಗ ಸೀದಾ ಮನೆಗೆ ಹೋಗೋಣ. ಓಕೆ ಮತ್ತೆ ನಾನು ಅಪ್ಪ ಇನ್ನೊಂದು ಪ್ಲೇಸ್ಗೆ ಬಂದ್ವಿ. ನೋಡ್ತಿದ್ದೀರಾ ಯಾವ ಥರ ಇದೆ ಅಂತ. ಇವಾಗ ತಾನೇ ಎಂತ ಅಂದರೆ ಟ್ಯಾಕ್ಟ್ರಿ ಹೊಡೆದಿದ್ದಾರೆ ಅಥವಾ ನೇಗಿಲಲ್ಲಿ ಹೊಡೆದಿದ್ದಾರೆ. ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇದರೊಳಗಡೆ ಏನು ಹಾಕಿದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಮೆಕ್ಕೆಜೋಳ, ಆ ಕಡೆ ಮೆಕ್ಕೆಜೋಳ ಹಾಕಿದ್ದಾರೆ, ಈ ಕಡೆ ಮೆಕ್ಕೆಜೋಳ ಬೀಜಗಳನ್ನ ಹಾಕಿದ್ದಾರೆ. ಹಿಂಗೇ ವಿವನ್ನ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಸಖತ್ತಲ್ಲ. ಇಲ್ಲಿ ಗೋಡೆ ಥರ ಹೇಗೆ ಕಟ್ಟಿದ್ದಾರೆ ನೋಡಿ, ಅದ್ರ ಮೇಲೆ ಬಾಳೆ ತೋಟನ ಹಾಕಿದ್ದಾರೆ. ಇದಾದಮೇಲೆ ಇಲ್ಲಿ ನೋಡಿ ಯಾವ ಥರ ವ್ಯೂ ಇದೆ ಅಂತ. ಮೋಡ ಆಗಿದೆ. ಈ ಕಡೆ ಒಂದು ಸ್ವಲ್ಪ ಮಳೆ ಬರ್ತಿದೆ, ಮಳೆ ಅಂತ ಅಂತೀನಿ, ಬಿಸಿಲು ಬರ್ತಿದೆ. ಇವಾಗ ಈ ಕಡೆನೂ ಕೂಡ ಬಿಸಿಲು ಬಂತು. ಸಖತ್ತಾಗಿ ಕಾಣಿಸಿದೆಯಲ್ಲ. ನನಗಂತೂ ಈ ಕಡೆ ನೋಡಿ ಸಖತ್ತಾಗಂದ್ರೆ ತುಂಬಾ ಇಷ್ಟ ಆಗ್ತೈತಿ. ಯಾಕೆ ಅಂತ ಅಂದರೆ ನಮ್ಮ ಸೈಡ್ ಒಂದು ಸ್ವಲ್ಪ ಅಡಿಕೆ ಅದು ಇದು ಜಾಸ್ತಿ, ಈ ಕಡೆ ಗುಡ್ಡಗಳು ಜಾಸ್ತಿ. ಹಾಗಾಗಿ ವ್ಯೂ ಅಂತೂ ನೋಡೋಕ್ಕೆ ಮಸ್ತ್ ಇರುತ್ತೆ. ಇನ್ನು ಮಳೆ ಒಂದು ಸ್ವಲ್ಪ ಬರ್ತಾ ಇರಬೇಕು. ಆ ಕಡೆ ನೋಡ್ತಿದ್ದೀರಾ ಗಾಳಿ ಫ್ಯಾನ್ಗಳು ಯಾವ ಥರ ಇದೆ ಅಂತ. ಗುಡ್ಡದ ಮೇಲೆ ಹಾಕಿರ್ತಾರೆ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇದೆ. ಯಾವುದು ಅಂತಂದರೆ ಗುಡ್ಡದ ಮೇಲೆ ಚಿಕ್ಕಡದವನ ಗಿರಿ ಅಂತ ಇದೆ. ಆದರೆ ಸಾಧ್ಯವಾದರೆ ಇನ್ನೊಂದು ಸಲ ಬಂದವಾಗ ನಿಮಗೆ ಆಲ್ಮೋಸ್ಟ್ ತೋರಿಸ್ತೀನಿ. ಅಲ್ಲಿ ತುಂಬ ವರ್ಷಕ್ಕೊಮ್ಮೆ ಜಾತ್ರೆ ಟೈಪ್ ಆಗುತ್ತೆ. ಅಲ್ಲಿ ಗುಡ್ಡದ ಮೇಲಿರೋದು ಅದು ದೇವಸ್ಥಾನ. ಅಲ್ಲಿಗೆ ಹೋಗಿ ಬರೋಣಂತೆ. ಬನ್ನಿ ಇವಾಗ ಹೋಗೋಣ. ನಾವು ಬಂದಿರತಕ್ಕಂಥ ಕೆಲಸ ಆಯಿತು. ಇಲ್ಲಿಂದ
ಈಗ ಡೈರೆಕ್ಟಾಗಿ ಮನೆಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಒಂದು ದೇವಸ್ಥಾನ ಇದೆ ಅಲ್ಲಿಯೂ ಕೂಡ ಭೇಟಿ ಕೊಟ್ಟು ಅದ್ರ ಮಹತ್ವ ಏನು ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಗೈಸ್. ಬನ್ನಿ ಇವಾಗ ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ. ಓಕೆ ಗೈಸ್, ನಾನು ಬಂದಿರೋದು ಬಸವಪಟ್ಟಣದ ಹತ್ರ ಇರ್ತಕ್ಕಂಥ ದಾಗಿನಕಟ್ಟೆ ಅಂತ ಊರಿಗೆ. ಅಲ್ಲಿ ಊರಿಗೆ ಇರ್ತಕ್ಕಂಥ ಒನ್ ಆಫ್ ದಿ ಪವರ್ಫುಲ್ ದೇವರಾಗಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣದಾಗಿರ್ತಕ್ಕಂಥ ಈ ವಿಡಿಯೋನ ನೋಡ್ತೀರಾ. ಏನು ಅಂತಂದರೆ ಈ ದೇವಸ್ಥಾನದ ಮಹಿಮೆ ಬಗ್ಗೆ. ಇದು ಹೊರ್ಗಡೆ ಇವಾಗ ನೋಡ್ತಿದ್ದೀರಾ, ಪೇಂಟ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಆಯಿತಾ. ಇದು ಹೊರ್ಗಡೆ ಅಂತಂದರೆ ಒಳಗಡೆ ಹೋದರೆ ದೇವರಿದೆ. ನಾನು ತೋರಿಸಿದ್ನಲ್ಲ ಒಂದು ವಿಡಿಯೋ ನೋಡಿದ್ರಲ್ಲ, ಇವಾಗ ಹಾಕ್ತೀನಿ ನೋಡಿ, ಅದೇ ದೇವರು ಆಯಿತಾ, ರಂಗನಾಥ ಸ್ವಾಮಿದು. ಮತ್ತು ಈ ಕಡೆ ಫುಲ್ಲು ಖಾಲಿ ಸ್ಪೇಸ್ ಐತೆ, ಹೊರಗಡೆನೂ ಕೂಡ ತೋರಿಸ್ತೀನಿ ಆಯಿತಾ. ಇವಾಗ ಖಾಲಿ ಸ್ಪೇಸ್ ಐತೆ, ಇದ್ರದ್ದು ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನಂತೂ ನೋಡ್ಕೊಂಬರಂತ್ರಿ. ಅದಾದಮೇಲೆ ಈ ಕಡೆ ಪಕ್ಕಕ್ಕೆ ಬಂದ ತಕ್ಷಣ ನಮಗೆ ಸಿಗೋದೆ ಇವಾಗ ಇತ್ತೀಚೆಗೆ ಮಾಡಿದ್ದಾರೆ, ಇದನ್ನು ನೋಡ್ತಿರ್ಬೋದು. ನಿಜವಾಗಿ ಹಾವು ಐತೇನೋ ಅಂತ ಅನ್ನಿಸ್ತಿದೆ ನೋಡಿ ಗೈಸ್, ಆ ಥರ ಇದೆ. ಯಪ್ಪ ಸಖತ್ತೈತಲ್ಲ. ಇದಾದಮೇಲೆ ಇದು ಹುತ್ತ ಥರ ಮಾಡಿದ್ದಾರೆ, ಹುತ್ತ ಇರುತ್ತಲ್ಲ ಆ ಥರ ಹಾವಿನ ಹತ್ರ ಇಲ್ಲೊಂದು ಶಿವಪ್ಪನ ಇದು ಇಟ್ಟಿದ್ದಾರೆ. ಅದಾದಮೇಲೆ ಇದು ಕಲ್ಲುಗಳು ಏನು ಅಂತ ಅಂದರೆ, ನೀವೇನಾದರೂ ಅಂದ್ಕೊಂಡು ನೀವು ಎತ್ತಿದ್ರಿ ಅಂತ ಅಂದರೆ ಅದು ಈಸಿಯಾಗಿ ಬಂತು ಅಂತ ಅಂದರೆ ನೀವೇನಾದರೂ ಅಂದ್ಕೊಂಡಿದ್ದು ಆಗುತ್ತೆ ಅಂತ. ಏನಾದರೂ ಅದು ಒಂದು ಸ್ವಲ್ಪ ಕಷ್ಟಪಟ್ಟು ನೀವು ಎತ್ತುತ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಆ ಕೆಲಸ ಆಗೋದಿಲ್ಲ ಅಂತ. ನೋಡ್ತಿದ್ದೀರಾ ಇಲ್ಲಿ ಮೂರ್ತಿಗಳು, ಯಾವ್ಯಾವ ಮೂರ್ತಿಗಳಿದ್ದಾವೆ ಅಂತ. ಹಾವಿಂದಿದೆ, ನಾಗಪ್ಪಂದು. ಇದಾದಮೇಲೆ ಇದೇ ಥರ ಇದು ಸುತ್ಕೊಂಡು ಬರಬೇಕು. ಈ ಥರ ಸುತ್ಕೊಂಡು ಬಂದರೆ ಇದೊಂದು ಮರ ಇದೆ ಆಯಿತಾ. ಇಲ್ಲಿ ಜಾತ್ರೆ ಆಗುತ್ತೆ ವರ್ಷಕ್ಕೊಂದು ಸಲ ಜಾತ್ರೆ ಆಗುತ್ತೆ. ಒಂದು ರೌಂಡ್ ಹಾಕೊಂಬರೋಣ ಬನ್ನಿ. ಜಾತ್ರೆ ಆಗುತ್ತೆ ಇಲ್ಲಿ, ಫುಲ್ಲು ಜನ ಅಂದರೆ ಜನ. ಇಲ್ಲಿ ಮುಂದೆ ಇದೆಯಲ್ಲ, ಇಲ್ಲಿ ಊಟಕ್ಕೆಲ್ಲ ಹಾಕಿರ್ತಾರೆ ಅವತ್ತಿನ ದಿನ ಆಯಿತಾ. ಊಟಕ್ಕೆ ಇಲ್ಲೆಲ್ಲ ಬಡಿಸೋದು, ಇಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಎಲ್ಲ ಜನ ಭಕ್ತಾದಿಗಳು ಬಂದಿರ್ತಾರಲ್ಲ, ಭಕ್ತಾದಿಗಳು ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಪಾಯಸ, ಅನ್ನ, ಸಾಂಬಾರು, ಕೋಸಂಬರಿ ಈ ಎಲ್ಲನೂ ಕೂಡ ಇರುತ್ತೆ. ಮತ್ತು ಆ ಕಡೆ ಸೈಡ್ ಬಂದುಬಿಟ್ಟು ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ತಟ್ಟೆ ಪ್ಲೇಟ್ಸನ್ನು ತೊಳೆಯೋದು. ಅದಾದಮೇಲೆ ಇದು ಬ್ಯಾಕ್ ಸೈಡ್ ಆಯಿತಾ, ದೇವರಿಂದು ಬ್ಯಾಕ್ ಸೈಡು ಹಿಂದೆ, ದೇವಸ್ಥಾನದ ಹಿಂದೆ ಇದೊಂದಿದೆ. ಅದಾದಮೇಲೆ ಇಲ್ಲಿ ಈ ಥರ ಹಾಕಿದ್ದಾರೆ. ಬನ್ನಿ ನಮಸ್ಕಾರ ಮಾಡಿಕೊಂಡು ಹೋಗೋಣ. ನಮಸ್ಕಾರ ಮಾಡಿ ಗೋಪುರಕ್ಕೆ ಒಂದು ಶಾರ್ಟ್ಸ್ ಬರುತ್ತೆ, ಅದರಲ್ಲಿ ನೋಡ್ಕೊಂಬನ್ನಿ ಎಲ್ಲನೂ ಕೂಡ ಹೇಗಿದೆ ಏನೇನಿಲ್ಲ ಅಂತ. ಅದಾದಮೇಲೆ ಇಲ್ಲಿ ಪೂಜೆ ಮಾಡ್ತಾರಲ್ಲ, ಈ ಪೂಜೆ ನೀರು ಇಲ್ಲಿ ಬರುತ್ತೆ. ಇದನ್ನು 3 ಟೈಮ್ ಈ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಾವು ಸಣ್ಣವರಿದ್ದಾಗ ನಾನು ಎಜುಕೇಷನ್ ಅಂತ ಅಂದರೆ ನನ್ನ ಜೀವನದ ಎಜುಕೇಷನ್ ಆರಂಭ ಮಾಡಿದ್ದು ನಾನು ಇದೇ ಊರಿನಲ್ಲಿ. 1ನೇ ಕ್ಲಾಸು ಮತ್ತು 2ನೇ ಕ್ಲಾಸು ನಾನು ಇಲ್ಲೇ ಕೂಡ ಓದಿದ್ದು. ಅದಕ್ಕೋಸ್ಕರ ನನಗೆ ಒನ್ ಆಫ್ ದಿ ಬೆಸ್ಟ್ ಫೀಲ್ ಕೊಡುತ್ತೆ ಇಲ್ಲಿ. ಬನ್ನಿ ಇವಾಗ ಇಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಈ ದೇವಸ್ಥಾನ, ಇದು ದೇವಸ್ಥಾನ ಅಂತ ಅಂದರೆ ಇದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದನ್ನು ನೋಡಿ ಗೈಸ್ ಯಾವ ಥರ ಮಾಡಿದ್ದಾರೆ ಅಂತ. ಅವಾಗ ನಾವು ಸಣ್ಣವರಿದ್ದಾಗ ಬರ್ತಾ ಇದ್ವಲ್ಲ, ಅವಾಗ ಅಷ್ಟೇನಿರಲಿಲ್ಲ, ಸ್ವಲ್ಪ ಸಣ್ಣದಾಗಿತ್ತು. ಇವಾಗ ಸ್ವಲ್ಪ ಹೈಟೆಕ್ ಮಾಡಿದ್ದಾರೆ ಅಂತ. ಅಂದರೆ ದೇವಸ್ಥಾನ ನೋಡ್ತಿದ್ದೀರಾ, ಎಲ್ಲ ದೇವಸ್ಥಾನ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇದಾದಮೇಲೆ ಈ ಪಾದಗಳು, ಯಾವಾಗ ಇಲ್ಲಿದು ತೇರಬ್ಬ ಆಗುತ್ತಲ್ಲ ಅವಾಗ ಈ ಪಾದಗಳನ್ನು ಕೂಡ ಎತ್ಕೊಂಡು ಕುಣಿತಾರೆ. ಎಷ್ಟು ದೊಡ್ಡ ಪಾದಗಳು ನೋಡಿ ಗೈಸ್, ಯಪ್ಪ ಅಲ್ಲ. ಅದಕ್ಕೂ ಎಲ್ಲ ಪೂಜೆ ಆಗ್ತಾರೆ, ಇಲ್ಲೇ ಇಟ್ಟಿದ್ದಾರೆ. ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಇವಾಗ ಹೋಗೋಣ ಬನ್ನಿ. ಇವಾಗ ನಿಮಗೆ ಹೊರ್ಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ದೇವಸ್ಥಾನ ಹೊರ್ಗಡೆ ಯಾವ ಥರ ಕಾಣುತ್ತೆ ನೋಡಿ. ಇದು ಹೊರ್ಗಡೆಯಿಂದ ಕಾಣೋದು ಗೈಸ್ ಆಯಿತಾ. ಹೊರ್ಗಡೆಯಿಂದ ದೇವಸ್ಥಾನ ಯಾವ ಥರ ಇದೆ ಅಂತ. ತುಂಬಾ ಖಾಲಿ ಸ್ಪೇಸ್ ಐತೆ. ಮತ್ತು ಆ ಕಡೆ ಛತ್ರನೂ ಕೂಡ ಮಾಡ್ತಿದ್ದಾರೆ. ಇನ್ನೊಂದು ದೇವಸ್ಥಾನ ಕೂಡ ಐತೆ, ಅದನ್ನು ಕೂಡ ತೋರಿಸ್ತೀನಿ. ಮತ್ತು ದ್ವಾರಬಾಗ್ಲು ಯಾವ ಥರ ಐತೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ಔಟ್ಸೈಡ್ ಅಂತ ಅಂದರೆ ಹೊರಗೆ ಯಾವ ಥರ ಈ ದೇವಸ್ಥಾನ ಕಾಣುತ್ತೆ ಅಂತ ನೋಡೋಣ. ಗೈಸ್ ನಿಮಗೆ ಗೊತ್ತಿದ್ರು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದು ಮರ ಈ ಥರ ಇದೆ ನೋಡಿ, ಹತ್ರ ತೋರಿಸ್ತಿದ್ದೀನಿ. ಇದು ಮತ್ತೆ ಮೇಲೆ ನೋಡಿದರೆ ಈ ಥರ ಕಾಯಿಗಳಿದಾವೆ ಗೈಸ್ ಆಯಿತಾ. ನೋಡ್ತಿದ್ದೀರಾ ಎಷ್ಟು ಇದ್ದಾವೆ ಅಂತ. ಯಪ್ಪ ಮರದ್ದು ತುಂಬ ಇದ್ದಾವೆ. ನಿಮ್ಗೇನಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಆಯಿತಾ. ಇದು ಈ ಥರ ಮರ ಐತೆ ನೋಡಿ. ನಿಮ್ಗೇನಾದರೂ ಇತ್ತು ಅಂತ ಅಂದರೆ ಝೂಮ್ ಆಗ್ತೀನಿ ನೋಡಿ ಈ ಥರಗಳು ಇದ್ದಾವೆ ನೋಡಿ. ಈ ಥರ ಇದೆ. ಇದು ಬೆಲ್ಲದ ಕಾಯಿ ಅಂತ ಅಲ್ಲ, ಅದು ಇಷ್ಟಿಷ್ಟೇ ಇರುತ್ತೆ, ಆದರೆ ಇದು ಫುಲ್ ದಪ್ಪ ಇದೆ.
ನೋಡಿ ನಿಮಗೆ ಏನಾದರೂ ಗೊತ್ತಿತ್ತು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನನಗಂತೂ ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಬನ್ನಿ ಇವಾಗ ಇದು ಬಸವಣ್ಣ ಅಂತೆ ಈ ದೇವರಿಂದು ಆಯಿತಾ. ಇಲ್ಲೇ ಇರುತ್ತೆ, ಇಲ್ಲೇ ಮಾಡುತ್ತೆ. ನಾನು ನಮ್ಮೂರಿನಲ್ಲಿ ಇರುತ್ತಲ್ಲ ಬಸವಣ್ಣ, ಅದೇ ಥರ ಇಲ್ಲೂ ಕೂಡ ಇದೆ. ಬನ್ನಿ ಇವಾಗ ಹೊರಗಡೆ ಇನ್ನೊಂದು ದೇವಸ್ಥಾನ ಇದೆ, ಅದಾದಮೇಲೆ ಇದು ಹೊರಗಡೆ ಯಾವ ಥರ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಮತ್ತು ತೇರು ಎಲ್ಲಿಂದ ಇಲ್ಲಿಗೆ ಬರುತ್ತೆ ಅದನ್ನೆಲ್ಲ ಕೂಡ ನೋಡ್ಕೊಂಡು ಬರೋಣಂತೆ. ಇವಾಗ ಹಿಂಗೆ ಬಂದ್ವಿ ಅಂತ ಅಂದರೆ ಉತ್ತರ ಕರ್ನಾಟಕ ಸೈಡ್ ಇರುತ್ತಲ್ಲ ಅದೇ ಥರ ಒಂಥರ ಜಗಳಿ ಥರ ನಾವು ಹೊರಗಡೆ ಬಂದ ತಕ್ಷಣ ಇಲ್ಲಿ 2 ಜಗಳಿಗಳು ಸಿಗ್ತವೆ. ಇದೊಂದು ಮತ್ತು ಈ ಕಡೆ ಸೈಡ್ ಇರುತ್ತಲ್ಲ ಇದೊಂದು ಸಿಗುತ್ತೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿರ್ತೀವಲ್ಲ, ಆ ದೇವಸ್ಥಾನಕ್ಕೆ ಬಂದವಾಗ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಬಂದು ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು ಅದಾದಮೇಲೆ ಹೊರಗಡೆನೂ ಕೂಡ ಇಲ್ಲಿ ಕೂತ್ಕೊಬೋದು. ಇಷ್ಟು ಸ್ಪೇಸ್ ಐತೆ ನೋಡಿ ಗೈಸ್ ಆಯಿತಾ. ಇದ್ರದ್ದು ಒಂದು ಶಾರ್ಟ್ಸ್ ಬರುತ್ತೆ, ಆಮೇಲೆ ನೋಡ್ಕೊಂಬನ್ನಿ. ಇವಾಗ ಇಲ್ಲಿ ಎಂಟ್ರಿ, ಇಲ್ಲಿಂದ ಸೀದಾ ನಾವು ಹೋಗೋದು ಎಂಟ್ರಿ ನೋಡಿ. ಇದು ನಮ್ಮ TVS, ನಾವು ಇಲ್ಲಿ ನಿಲ್ಲಿಸಿದ್ದೀವಿ ಹೊರಗಡೆ. ಇದಾದಮೇಲೆ ಇಷ್ಟು ಸ್ಪೇಸ್ ಐತೆ, ಇಲ್ಲಿಂದ ಇಷ್ಟು ಸ್ಪೇಸ್ ಇದೆ. ಇದಾದಮೇಲೆ ಆ ಕಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣಂತೆ. ಇದು ಹೊರಗಡೆಯಿಂದ ನಾವು ನಡ್ಕೊಂಡು ಹೋಗೋದು, ಮೆಟ್ಲುಗಳಿದ್ದಾವೆ ಆ ಕಡೆ ಈ ಕಡೆ ಜಗಳಿ ಇದೆ ಆಯಿತಾ. ಇದಾದಮೇಲೆ ಆ ಕಡೆ ಒಂದು ದೇವಸ್ಥಾನ ಇದೆ, ನೋಡ್ಕೊಂಬನ್ನಿ. ಇವಾಗ ಒಂದು ಶಾರ್ಟ್ಸ್ ಬರುತ್ತೆ ನೋಡಿ ಗೈಸ್. ಓಕೆ ಗೈಸ್, ಇವಾಗ ನೋಡ್ತಿರೋದು ನೀವು ಇದು ತೇರಿನ ಮನೆ ಅಂತ ಆಯಿತಾ. ಇಲ್ಲಿ ಸಣ್ಣ ತೇರುಗಳನ್ನೇ ಇದು ಮಾಡಿರ್ತಾರೆ ಅಂತ ಅಂದರೆ ಸಣ್ಣ ಗಾಲಿಗಳು ಅದೆಲ್ಲ ಇರ್ತಾವಲ್ಲ ಅವನ್ನ ಕೂಡ ಇಟ್ಟಿರ್ತಾರೆ. ಅದಾದಮೇಲೆ ಇದು ಒಂದು ಸ್ವಲ್ಪ ಏನೋ ಉಳಿದಿರುತ್ತಲ್ಲ ಮೇಲೆ ಕಬ್ಬಿಣದ್ದು ಅದೆಲ್ಲ ಹಾಕೋಕೆ ಇಟ್ಟಿರ್ತಾರಲ್ಲ ಅದನ್ನು ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಒಳಗಡೆನೂ ಕೂಡ ಇಡ್ತಾರೆ. ಅದಾದಮೇಲೆ ಬನ್ನಿ ಇವಾಗ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗೋಣ. ಅದಾದಮೇಲೆ ಇನ್ನೂ 2 ದೇವಸ್ಥಾನ ಇದೆ, ಭೂತಪ್ಪ ಅಂತ ಹೇಳ್ತಾರಲ್ಲ ಆ ದೇವಸ್ಥಾನ ಕೂಡ ಇದೆ, ಅಲ್ಲಿಗೆ ಹೋಗೋಣಂತೆ. ಅದಾದಮೇಲೆ ಹೊಸ್ದಾಗಿ ಚೌಟ್ರಿಯನ್ನು ಮಾಡಿದ್ದಾರೆ ಅಂತ ಅಂದರೆ ಮದುವೆಗಳು ಅದು ಇದು ಸಮಾರಂಭಗಳು ಆಗ್ತಾವಲ್ಲ ಅವಾಗ ನಾವು ಬುಕ್ ಮಾಡಿ ಮಾಡ್ಬೋದಲ್ಲ. ಇವಾಗ ನಾವು ಅವಾಗ ಬಂದವಾಗ 1.5 ವರ್ಷ 2 ವರ್ಷದ ಹಿಂದೆ ಇನ್ನೂ ಕೂಡ ಮಾಡ್ತಾಯಿದ್ರು. ಇವಾಗ ಆಲ್ರೆಡಿ ಫುಲ್ಲು ಆಗಿದೆ, ಆಲ್ರೆಡಿ ಮದುವೆನೂ ಕೂಡ ಎಷ್ಟೋ ಆಗೋಗಿದ್ದಾವೆ, ಅದನ್ನು ಕೂಡ ತೋರಿಸ್ತೀನಿ. ಇವಾಗ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಆದರೆ ಇಲ್ಲಿ ಕದ ಹಾಕಿದ್ದಾರೆ ನೋಡ್ತಿದ್ದೀರ, ಬೀಗನೂ ಕೂಡ ಹಾಕಿದ್ದಾರೆ. ಇರಲಿ, ಇಟ್ಸ್ ಓಕೆ. ಇಲ್ಲಿ ನೋಡ್ತಿದ್ದೀರ ಕಾಳಿಕಾಂಬಾ ದೇವಿ ಅಂತ ಇದೆ ಅಲ್ಲ ನೋಡಿ, ಕಾಳಿಕಾಂಬಾ ದೇವಿ ಇದೆ. ಬನ್ನಿ ಇವಾಗ ಹೋಗೋಣ. ಇಲ್ಲಿ ಚೌಟ್ರಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲೂ ಕೂಡ ಒಳಗಡೆ ಹೋಗೋಂಗಿಲ್ಲ ಅಂತ ಅನಿಸುತ್ತೆ. ಬೀಗ ಏನು ಹಾಕಿಲ್ಲ ಒಂದ್ಸಲ ಹಿಂಗೆ ವಿಸಿಟ್ ಕೊಟ್ಟು ಬರೋಣ ಹೋಗೋದಾದರೆ. ಓಕೆ ಗೈಸ್, ಫೈನಲಿ ಅದು ತೆಗಿಲಿಕ್ಕೆ ಬಂತು, ಅದಕ್ಕೋಸ್ಕರ ನೋಡ್ತಿದ್ದೀರಾ. ಇವಾಗ ಚೌಟ್ರಿ ಯಾವ ಥರ ಇದೆ ಅಂತ ನೋಡಿ ಗೈಸ್, ಎಷ್ಟು ದೊಡ್ಡದು ಮಾಡಿದ್ದಾರೆ. ಇದು ದೇವಸ್ಥಾನದ ಚೌಟ್ರಿ ಆಯಿತಾ, ದೇವಸ್ಥಾನದವರೇ ಮಾಡಿಸಿರ್ತಕ್ಕಂಥ ಚೌಟ್ರಿ. ಇಲ್ಲಿ ಎಷ್ಟು ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ಬೇಕು ನೋಡಿ, ಯಪ್ಪ ಇಲ್ಲುಗಳು ಮೆಟ್ಲು. ಇದಾದಮೇಲೆ ಇಷ್ಟು ಮೆಟ್ಲುಗಳನ್ನು ಹತ್ಕೊಂಡು ಮೇಲೆ ಹೋಗ್ಬೇಕು. ಅದಾದಮೇಲೆ 2 ಟೈರ್ ಇರೋದು. ಕೆಳಗಡೆ ಏನಾದರೂ ಮದುವೆ ಆಯಿತು ಅಂತ ಅಂದರೆ ಮೇಲ್ಗಡೆ ಊಟ, ಇಲ್ಲ ಅಂತ ಅಂದರೆ ಮೇಲ್ಗಡೆ ಏನಾದರೂ ಮದುವೆ ಅದು ಇದು ಏನಾದರೂ ಫಂಕ್ಷನ್ ಮಾಡ್ತಿತ್ತು ಅಂತ ಅಂದರೆ ಅದಾದಮೇಲೆ ಕೆಳಗಡೆ ಊಟ ಇರುತ್ತೆ. ಅದಾದಮೇಲೆ ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋದು, ಅದು ದೇವಸ್ಥಾನ ಇದ್ರ ಪಕ್ಕದಲ್ಲೇ ಇರ್ತಕ್ಕಂಥ ಚೌಟ್ರಿ. ಅಲ್ಲಿ ಇನ್ನೊಂದು ಐತೆ ಕರಿಯಮ್ಮ ದೇವಿ ಅಂತ. ನಾವು ಸಣ್ಣವರಿದ್ದ ಬರಬೇಕಾದ್ರೆ ಗಾಯ್ಸ್ ಎಷ್ಟು ಗೊತ್ತಾ, ಸಣ್ಣದು ಹಳೇ ದೇವಸ್ಥಾನ, ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ ಇತ್ತು. ಇವಾಗ ಬರ್ತಾ ಅಪ್ಗ್ರೇಡ್ ಮಾಡಿದ್ದಾರೆ. ಬನ್ನಿ ಇವಾಗ ಹೋಗೋಣ, ಆ ದೇವಸ್ಥಾನ ಕೂಡ ತೋರಿಸ್ತೀನಿ ಗೈಸ್. ಓಕೆ ಗೈಸ್, ಪಕ್ಕದಲ್ಲಿ ಇರ್ತಕ್ಕಂಥ ಕರಿಯಮ್ಮ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ನೋಡ್ತಿದ್ರಿ ಇದು ಮಾತೆಂಗಮ್ಮ ದೇವಸ್ಥಾನ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಪೂಜೆ ಮಾಡಿದಾರಲ್ಲ ಇದು ಮಾತೆಂಗಮ್ಮ ದೇವಸ್ಥಾನ. ಇದ್ರ ಆಪೋಸಿಟ್ ಇರೋದು ಇಲ್ಲಿ ಕರಿಯಮ್ಮನ ದೇವಸ್ಥಾನ. ಇಲ್ಲಿ ಪೂಜೆ ಮಾಡಿ ಆಲ್ರೆಡಿ ಕದ ಹಾಕಿದ್ದಾರೆ, ಅದ್ರ ಝೂಮ್ ಹಾಕ್ತೀನಿ ನೋಡಿ ಗೈಸ್. ಇದು ಕರಿಯಮ್ಮ ಅಂತ ಅಂದರೆ ನಾವಿದ್ದವಾಗ ಎಷ್ಟು ಸಣ್ಣದು ಗೈಸ್, ಇಷ್ಟು ಇದೇನು ಕೂಡ ಮಾಡಿರಲಿಲ್ಲ. ಆದರೆ ಇವಾಗ ಅಪ್ಗ್ರೇಡ್ ಆಗ್ತಾ ಇದೆ. ಇದೇ ಥರ ಆಗಲಿ ಗೈಸ್ ಅಂತ ಕೇಳ್ತೀನಿ. ನೀವು ಕೂಡ ಆಶೀರ್ವಾದ ತಗೊಳ್ಳಿ. ಎಲ್ಲ ಕಡೆ ಇದೇ ಥರ ಟೆಂಪಲ್ಸ್ಗಳನ್ನು ತೋರಿಸ್ತಾ ಇರ್ತೀನಿ, ಎಲ್ಲನೂ ಕೂಡ ತೋರಿಸ್ತಾ ಇರ್ತೀನಿ. ಮತ್ತು ಈ ದಾರಿ ಹೋಗಿದೆಯಲ್ಲ, ಈ ದಾರಿ ಐತಲ್ಲ ಸೀದಾ ಆ ಗುಡ್ಡಗಳು ಕಾಣ್ತಾವಲ್ಲ, ಆ ಗುಡ್ಡದ ಮೇಲೆ ಒಂದು ಚಿಕ್ಕಡದ ವನಗಿರಿ ಅಂತ ಇದೆ. ಅಲ್ಲಿಯೂ ಕೂಡ ಒನ್ ಆಫ್ ದಿ ಬೆಸ್ಟ್ ಆಯಿತಾ. ಅಲ್ಲೂ ಕೂಡ ಮೋಸ್ಟ್ ಪವರ್ಫುಲ್ ದೇವರು, ಅದನ್ನು ಕೂಡ ಅಲ್ಲಿಯೂ ಕೂಡ ಆದರೆ ಸಾಧ್ಯ ಆದರೆ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣಂತೆ. ಇವಾಗ ಬೈಕ್ಗಳು ಬೇಕು ಅಲ್ಲಿಗೆ ಹೋಗ್ಲಿಕ್ಕೆ, ತುಂಬ ದೂರ ಆಗುತ್ತೆ. ಗುಡ್ಡನೆಲ್ಲ ಹತ್ಕೊಂಡು ಹೋಗ್ಬೇಕು. ಆವಾಗ ಸಣ್ಣರು ಇದ್ದಾಗ ನಡ್ಕೊಂಡೇ ಹೋಗ್ತಾ ಇದ್ವಿ. ಬನ್ನಿ ಇವಾಗ
ಇಲ್ಲಿಂದ ಹೋಗೋಣ. ಮತ್ತು ಇನ್ನೊಂದು ಭೂತಪ್ಪ ಅಂತ ಐತಲ್ಲ ಅಲ್ಲೂ ಕೂಡ ತೋರಿಸ್ತೀನಿ, ನೋಡೋಣಂತೆ. ಓಕೆ ಗೈಸ್, ಇವಾಗ ನೋಡ್ತಿದ್ದೀರಾ ಇದು ಭೂತಪ್ಪ. ಈ ಕಡೆ ಇರೋದು ಭೂತಪ್ಪ, ಆ ಕಡೆ ಇರೋದು ಇನ್ನೊಂದು ದೇವರಿದೆ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಈ ಕಡೆ ಇದೆಯಲ್ಲ ಇದು ಅಂತ ಅಂದರೆ ಬ್ಲೂ ಕಲರ್ ಇದೆಯಲ್ಲ ದೇವರು, ಈ ದೇವಸ್ಥಾನ ಅದು ಏನು ಅಪ್ಗ್ರೇಡ್ ಮಾಡಿಲ್ಲ. ಮೇಲೆ ತಗಡು ಹಾಕಿದ್ದಾರೆ ಮತ್ತು ಕಾಂಪೌಂಡ್ ಹಾಕಿದ್ದಾರೆ. ನಾವು ಸಣ್ಣವ್ರಿಗಿದ್ದಾಗ ಅದು ಕಾಂಪೌಂಡ್ ಏನೂ ಹಾಕಿರಲಿಲ್ಲ, ಬರೀ ದೇವಸ್ಥಾನ ಹೇಗಿದೆಯಲ್ಲ ಅದೇ ಥರ ಇತ್ತು. ಇವಾಗ ನೋಡ್ತಿದ್ರೆ ಅಲ್ಲಿ ಕಂಬಗಳು ಐತಲ್ಲ, ಕಂಬಗಳು ಇದಾವಲ್ಲ ಅಲ್ಲಿಂದ ಸೀದಾ ಇಲ್ಲಿವರೆಗೂ ಕೂಡ ಬರುತ್ತೆ. ಅಂತ ಅಂದರೆ ಇಲ್ಲಿ ಇವಾಗ ಬಸ್ ಇದೆಯಲ್ಲ, ಬಸ್ ಆಪೋಸಿಟ್ ಇದೆಯಲ್ಲ ಅಲ್ಲಿವರೆಗೂ ಕೂಡ ತೇರು ಬರುತ್ತೆ. ತೇರು ಬಂದು ಇಲ್ಲಿ ನಿಂತ್ಕೊಳ್ಳೋದು. ಸೀದಾ ಎಷ್ಟು ದಿಬ್ಬ ಇದೆ ನೋಡ, ಆದ್ರೂ ಕೂಡ ಇಲ್ಲಿ ಬರುತ್ತೆ ತೇರು. ಅದು ಈ ರಂಗನಾಥ ಸ್ವಾಮಿಯ ಪವಾಡ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಇದೊಂದು ಸ್ಪೇಸ್ ಇದೆ, ಇಲ್ಲಿ ಏನಾದರೂ ಆರಾಮಾಗಿ ಕೂತ್ಕೊಳ್ಬೋದು, ಎಲ್ಲನೂ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್. ನೀವು ಕೂಡ ಈ ಕಡೆ ಬಸವಪಟ್ಟಣ, ಈ ಕಡೆ ಸೂಳೆಕೆರೆ ಕೆಳಗಡೆ ಬಂದರೆ ಅಲ್ಲಿಯೂ ಕೂಡ ಇಲ್ಲಿಗೆ ಬಂದು ವಿಸಿಟ್ ಕೊಡಿ. ಒನ್ ಆಫ್ ದಿ ಬೆಸ್ಟ್ ಪ್ಲೇಸು. ಮತ್ತು ನೋಡೋದಕ್ಕೆ ತುಂಬಾ ಸ್ಪೇಸ್ ಐತೆ, ತುಂಬಾ ಪವರ್ಫುಲ್ ದೇವರು. ಅದನ್ನು ಕೂಡ ನೀವೇನೇ ಕೇಳಿದ್ರು ಕೊಡುವಂಥ ದೇವರು ಇದು. ಇದೊಂದು ದೊಡ್ಡ ಮರ ಇದೆ ನೋಡಿ, ಎಷ್ಟು ಎತ್ತರ ಇದೆ, ಎಷ್ಟು ದೊಡ್ಡದ ಮರ ಇದು. ಅದಾದಮೇಲೆ ಅಲ್ಲೊಂದು ದೊಡ್ಡ ಮರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಬನ್ನಿ ಇವಾಗ ಇಲ್ಲಿದೊಂದು ಶಾರ್ಟ್ಸನ್ನು ತೊಗೊಂಡು ಅದಾದಮೇಲೆ ಸೀದಾ ಮನೆಗೆ ಹೋಗೋಣ. ಈ ವ್ಲಾಗು ಈ ಥರ ಇತ್ತು, ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿರ್ತಕ್ಕಂಥ ವ್ಯೂ ನೋಡಿದರೆ ಮಾರ್ನಿಂಗ್. ಅದಾದ ಕೂಡಲೇ ಇಲ್ಲಿ ದೇವಸ್ಥಾನ ನೋಡಿದ್ರಿ, ಇದೇ ಥರ ತೋರಿಸ್ತಾ ಇರ್ತೀನಿ. ಬನ್ನಿ ಇವಾಗ ಒಂದು ಶಾರ್ಟ್ಸ್ ತಗೊಂಡು ಮನೆಗೆ ಹೋಗೋಣ. ಓಕೆ ಗೈಸ್, ನಾನಿಲ್ಲಿ ಕೂತ್ಕೊಂಡಿರೋದು ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ಇಲ್ಲಿ. ಅದಕ್ಕೋಸ್ಕರ ಎಷ್ಟು ಕೂಲ್ ಐತೆ, ವಾತಾವರಣ ಕೂಲ್ ಇರೋದ್ರಿಂದ ಇಲ್ಲಿನೂ ಕೂಲು. ನಿಮಗೆ ಗೊತ್ತಲ್ಲ ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ಎಷ್ಟು ಇದು ಅಂತ. ನಾನು ಹಿಂದೆನೂ ಕೂಡ ನೋಡ್ತಿರೋದು ಇಲ್ಲೆಲ್ಲ. ಮತ್ತೆ ಮುಂದೆ ಇಲ್ಲ, ನೀವೇನಾದರೂ ಆರಾಮಿಲ್ಲ ಅಂತ ಅಂದವಾಗ ಇಲ್ಲಿ ದೇವಸ್ಥಾನದಲ್ಲಿ ಇರ್ತಾರಲ್ಲ, ಇಲ್ಲೂ ಕೂಡ ಮಲ್ಕೊಬೋದು, ಇಲ್ಲೂ ಕೂಡ ರೆಸ್ಟ್ ಮಾಡ್ಬೋದು. ಅದಾದಮೇಲೆ ಅವರು ಕೊಟ್ಟಿರ್ತಾರೆ, ಅಲ್ಲೂ ಕೂಡ ರೆಸ್ಟ್ ಮಾಡಿ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಕೂಡ ಇದ್ದು ಆ ದೇವರಿಂದ ಆಶೀರ್ವಾದನ ತೊಗೊಂಡು ಮತ್ತೆ ಹೋಗ್ಬೋದು. ನಾವು ಇಲ್ಲಿಂದ ಶಾರ್ಟ್ಸನ್ನು ಕೂಡ ತೊಗೊಂಡ್ವಿ, ನೀವು ನೋಡಿದ್ರಲ್ಲ. ಇದಾದಮೇಲೆ ಕೊನೆಗೊಂದು ಶಾರ್ಟ್ಸ್ ಬರುತ್ತೆ. ಇದೆಲ್ಲ ನೋಡ್ಕೊಂಡು ಬನ್ನಿ ಹೇಗಿರುತ್ತೆ ಏನೆಲ್ಲ ಅಂತ. ಬನ್ನಿ ಇವಾಗ ಮನೆಗೆ ಹೋಗೋ ಸಮಯ ಆಗೈತೆ, ಹೋಗೋಣ ಗೈಸ್, ಆಯಿತಾ ಗೈಸ್. ನಂದು ಮೆಮೊರಿ ಅಂತ ಅಂದರೆ ನಮ್ಮ ಅಜ್ಜಿ, ನಮ್ಮಮ್ಮ ಅವರೆಲ್ಲ ಮತ್ತು ನಮ್ಮ ಅಪ್ಪ ಅವರೆಲ್ಲ ಹೋಗು ಪ್ರೈವೇಟ್ ಶಾಲೆಗೆ, ಹಂಗಾದ್ರೆ ಚೆನ್ನಾಗಿ ಓದ್ತಿ ಅಂತ ಕಳಿಸಿದ್ರು. ಆದರೆ ನನಗೆ ಯಾಕೋ ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ, ಓದಬೇಕು ಅಂತ ಅನ್ನಿಸ್ತಿರಲಿಲ್ಲ. ನಮ್ಮ ಅಣ್ಣನ ಜೊತೆಗೆ ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕಂತ ನಾನು ಅಂದ್ಕೊಳ್ತಾ ಇದ್ದೆ. ಅದಕ್ಕೋಸ್ಕರ ಕೊನೆಗೂ ಕೂಡ ಕಳಿಸಿದ್ರು ನಮ್ಮ ಅಮ್ಮನ ಮತ್ತು ನಮ್ಮ ಅಜ್ಜಿ ಅವರೆಲ್ಲ. ನಮ್ಮ ಅಜ್ಜಿ ಒಂದಿನ ಬಿಟ್ಟು ಬರೋಕ್ಕೆ ಬಂದಿದ್ದರು ಇಲ್ಲಿ ಪ್ರೈವೇಟ್ ಶಾಲೆಗೆ. ಸಣ್ಣ ಹುಡುಗ, ನನಗೆ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ ನಾನು ನಮ್ಮ ಅಜ್ಜಿನೇ ಹಿಡ್ಕೊಂಡು ಇವಾಗ ಹೊಸ್ದಾಗಿ ಇಲ್ಲಿ ಬೇಸ್ಮೆಂಟ ಮಾಡಿದ್ರು ಅಷ್ಟೇ. ಆದರೆ ಇವಾಗ ಶಾಲೆ ಮಾಡಿದ್ದಾರೆ, ನೋಡ್ತಿರ್ಬೋದು. ಇದೇ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಇಲ್ಲಿ ಇದೇ ಬೇಸ್ಮೆಂಟ ಇದೆಯಲ್ಲ, ಇದೇ ಮೂಲೆಯಲ್ಲಿ ನಮ್ಮ ಅಜ್ಜಿನ ಪಾಪ ಕೂದಲನ್ನು ಹಿಡ್ಕೊಂಡು ನಾನು ಹೊಡೆದಿದ್ದೆ ಗೈಸ್, ಆಯಿತಾ. ಇವಾಗ ನೆನೆಸ್ಕೊಂಡ್ರೆ ಪಾಪಲ್ಲ ಅಂತ ಅನಿಸುತ್ತೆ ಅವಾಗ. ಆದರೆ ನಾನು ಸಣ್ಣ ಹುಡುಗಲ್ಲ, ಆ ಥರ ಆಗೋಯ್ತು. ಇದೊಂದು ಮೆಮೊರಿನ ನಿಮಗೆ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದೆ. ಇಲ್ಲೇ ಆ ಕಡೆ ಇಲ್ಲಿ ಧ್ವಜದ ಕಂಬ ಹಾಕಿದ್ದಾರೆ ನೋಡಿ, ಅದ್ರ ಮುಂದೆನೇ ಇಲ್ಲೇ ನಾನು ನಿಂತ್ಕೊಂಡಿದ್ದು. ಇಲ್ಲೇ ನಿಂತ್ಕೊಂಡು ಪ್ರೇಯರ್ ಮಾಡ್ತಿದ್ದಾರೆ, ಅಲ್ಲೂ ಕೂಡ ಅಳ್ತಿದ್ದೀನಿ, ಎಲ್ಲನೂ ಕೂಡ ಅಳ್ತಿದ್ದೀನಿ. ಅದಾದಮೇಲೆ ಅಜ್ಜಿಯವರು ಕರ್ಕೊಂಡು ಹೋಗಕ್ಕೆ ಬಂದರು. ಯಪ್ಪ, ಅವಾಗ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದೆ. ಇದನ್ನು ನಿಮಗೆ ಹೇಳ್ಬೇಕಿತ್ತು, ಸಣ್ಣವರಲ್ಲ, ಅದಕ್ಕೋಸ್ಕರ ಗೊತ್ತಾಗಿರಲಿಲ್ಲ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ, ಎಷ್ಟೆಲ್ಲ ಮೆಮೊರೀಸ್, ತುಂಬಾ ಮೆಮೊರೀಸ್ ಇದೆ. ನಾನು ನೋಡ್ತಿದ್ದಾಗೆಲ್ಲ ನೆನಪಾಗುತ್ತೆ. ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಇನ್ನೂ ಕೂಡ ಮೆಮೊರೀಸ್ ಜಾಸ್ತಿ ಇದೆ, ತೋರಿಸ್ತಾ ಹೋದರೆ ಇದನ್ನೇ ಒಂದು 3-4 ವ್ಲಾಗನ್ನು ಮಾಡಬೇಕಾಗತ್ತೆ, ಎಲ್ಲೆಲ್ಲಿ ಹೋಗ್ತಿದ್ವಿ, ಏನೇನು ಮಾಡ್ತಿದ್ವಿ ಅಂತ. ಬನ್ನಿ ಇವಾಗ ಇಲ್ಲೊಂದು ದ್ವಾರಬಾಕ್ಲಿದೆ, ಮತ್ತು ಇನ್ನೊಂದು ಕಿರಳಮ್ಮ ಅಂತ ದೇವರಿದೆ, ದೇವಸ್ಥಾನ ಇದೆ. ಯಾವಾಗೂ ಕೂಡ ಕಲ್ಲಿಂದ ಮಾಡಿದ್ರು, ಇವಾಗ ಅಪ್ಗ್ರೇಡ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡಿಂಗ್ ಥರ. ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಅಲ್ಲಿ ದ್ವಾರಬಾಕ್ಲು ಇದೆಯಲ್ಲ ಅದನ್ನು ಕೂಡ ತೋರಿಸ್ತೀನಿ. ಚೆನ್ನಾಗಿದೆ ದ್ವಾರಬಾಕ್ಲು, ನೋಡ್ಕೊಂಡು ಹೋಗೋಣ ಬನ್ನಿ ಇವಾಗ. ಗೈಸ್, ಇದು ಕಿರಳಮ್ಮ ದೇವಸ್ಥಾನ ಅಂತ. ನಾವು ಬಂದವಾಗ ಹಿಂಗೆ ಬಕ್ಕೊಂಡು ಈ ಥರ ಹೋಗ್ತಾ ಇದ್ದೀವಿ ಒಳಗಡೆ. ಅದಾದಮೇಲೆ ಇಲ್ಲೂ ಕೂಡ ಇವಾಗ ಕ್ಲೋಸ್ ಮಾಡಿದ್ದಾರೆ, ಬರೀ ಪೂಜೆ ಮಾಡ್ಬೇಕಾರೆ ಅಷ್ಟೇ ಅನಿಸುತ್ತೆ. ತೋರಿಸ್ತೀನಿ ನೋಡಿ, ಇವಾಗ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಈ ಥರ ಮಾಡಿದ್ದಾರೆ ಗೈಸ್, ಪರವಾಗಿಲ್ಲ. ನಿಜವಾಗ್ಲೂ ನಾವು ಬಂದಾಗ ಏನೂ ಇರಲಿಲ್ಲ, ಇವಾಗ ನೋಡಿದರೆ ಖುಷಿ ಅನ್ನಿಸ್ತಾ ಇದೆ, ತುಂಬಾ ಖುಷಿ ಅನ್ನಿಸ್ತಾ ಇದೆ. ಬನ್ನಿ ಇವಾಗ ದ್ವಾರಬಾಕ್ಲನ್ನು ತೋರಿಸ್ತೀನಿ, ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಮಸ್ತಿದೆ ನೋಡಿ ಗೈಸ್. ಓಕೆ ಗೈಸ್, ನಿಮಗೆ ದ್ವಾರಬಾಕ್ಲನ್ನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆಪೋಸಿಟ್ ನೋಡ್ತಿದ್ದೀರಾ, ಇದರಿಂದ ಕೆರೆ ಇದೆ. ಕೆರೆ ಫುಲ್ಲು, ಇದು ಕೆರೆಗಳು ಹೆಸರು ಬೇಡ, ಒಂಥರ ಡಿಫ್ರೆಂಟ್ ಐತೆ. ಅದಕ್ಕೋಸ್ಕರ ಇವಾಗ ದ್ವಾರಬಾಕ್ಲು ಇದು ಆಪೋಸಿಟೇ ಇರೋದು, ರೋಡ್ ಸೈಡ್ಗೆ ದ್ವಾರಬಾಕ್ಲು ಮಾಡಿದ್ದಾರೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಯಪ್ಪ, ಸಖತ್ ಇದೆಯಲ್ಲ.
ಅದು ಮಾಡಿದವರಿಗೆ ಒಳ್ಳೆ ಗಿಫ್ಟ್ ಕೊಡ್ಬೇಕು ಗೈಸ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಿರ್ಬೋದು. ಯಪ್ಪ ನನಗಂತೂ ಫುಲ್ಲು ಇಷ್ಟ ಆಯಿತು. ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಬನ್ನಿ ಇವಾಗ ಹೋಗೋಣ ಡೈರೆಕ್ಟ್ ಮನೆಗೆ. ಆಲ್ರೆಡಿ ನೋಡ್ತಿದ್ದೀರಾ ಮೋಡ ಆಗೋಕ್ಕೆ ಬಂದೈತೆ. ಬನ್ನಿ ಇವಾಗ ಮಳೆಯನ್ನು ಕೂಡ ಬರ್ತೈತೆ, ಒಂದೊಂದನಿ ಕೈ ಮೇಲೆ ತಲೆ ಮೇಲೆಲ್ಲ ಬೀಳ್ತೈತೆ. ಬನ್ನಿ ಇವಾಗ ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಈ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ಏನು ಹೇಳಬೇಕು. ಎಸ್ಟರ್ಡೇ ನೀವೇನು ವೀಡಿಯೋ ನೋಡಿದ್ರಿ ಅದು ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಯಿತು. ಏನಕ್ಕೆ ಅಂತ ಅಂದರೆ ನಾನು ನಿಂತಿದ್ದೀನಲ್ಲ ಇದೇ ಪ್ಲೇಸ್ನಲ್ಲಿ, ಮತ್ತು ಬಸ್ ಸ್ಟ್ಯಾಂಡ್ ಕಡೆ ಎಲ್ಲ ಹೋಗಿ ಬಂದೆ. ಆದ್ರೂ ಕೂಡ ಅಲ್ಲಿ ನೆಟ್ವರ್ಕ್ ಅನ್ನೋದು ಸಿಗಲೇ ಇಲ್ಲ ನನಗೆ. ಅದಕ್ಕೋಸ್ಕರ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಎಲ್ಲೆಲ್ಲೋ ಹಲ್ದಾಡಿ, ಆಮೇಲೆ ಸಿಕ್ಕ ಮೇಲೆ 4G 5G ಆಮೇಲೆ ಎಕ್ಸ್ಟ್ರಾ ನೆಟ್ ಹಾಕ್ಕೊಂಡು ಕೂಡ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕಂಟೆಂಟ್ ಕ್ರಿಯೇಟರ್ ಅಂತ ಅಂದರೆ ಏನೋ ಈ ಥರ ಮೊಬೈಲ್ ಎತ್ಕೊಳ್ತಾರೆ, ಈ ಥರ ಮಾತಾಡೋಡ್ತಾರೆ, ಏನೇನೋ ತೋರಿಸಿದ್ರು ಕೂಡ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಸುಳ್ಳು ಮಾತು. ಏನಾದರೂ ಮಾಡ್ತೀರಾ ಅಂತ ಅಂದರೆ ನಿಜವಾಗ್ಲೂ ಆಗೋದಿಲ್ಲ, ಕಷ್ಟ ಇದೆ. ನೀವು ಕೂಡ ಮಾಡಬೇಕು ಅಂತ ಅಂದರೆ ನೋಡಿ. ಸ್ವಲ್ಪ ಕಂಟೆಂಟ್ ಕ್ರಿಯೇಟರ್ ಅಂತ ಅಂದರೆ ಹೆಂಗೆ ಆಗೋಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟಪಟ್ಟು ಅಪ್ಲೋಡ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ವೀಡಿಯೋಗಳು ಎಡಿಟ್ ಆಗಿರ್ಬೋದು, 1 hour 2 hour ಎಲ್ಲ ಎಡಿಟ್ ಮಾಡಿ ಅದನ್ನೆಲ್ಲ ಹಾಕಿರ್ತಾರೆ. ನೋಡಿ ಒಂದು ಸ್ವಲ್ಪ ಲೈಕ್ ಮಾಡೋದಾಗಿರ್ಬೋದು, ಸಬ್ಸ್ಕ್ರೈಬ್ ಮಾಡೋದಾಗಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಇನ್ನೂ ಬೆಳೀತಾ ಇರ್ತಾರಲ್ಲ ಅವರಿಗೆ ಮಾಡೋದನ್ನು ಸ್ವಲ್ಪ ಕಲೀರಿ ಅಂತ ಹೇಳ್ತೀನಿ. ಅದು ನನಗೆ ಅಂತ ಅಲ್ಲ, ಎಲ್ಲರೂ ಕೂಡ ಹೇಳ್ತೀನಿ. ಇರಲಿ ಪರವಾಗಿಲ್ಲ, ಮಾಡ್ತೀನಿ, ಎಲ್ಲನೂ ಕೂಡ ಆಗುತ್ತೆ. ಒಂದೊಂದು ದಿನ ಎಲ್ಲನೂ ಕೂಡ ಅಡ್ಜಸ್ಟ್ ಆಗಿ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಓಕೆ ಗೈಸ್, ಈ ವ್ಲಾಗ್ ಹೇಗಿತ್ತು ಅಂತ ನೇಚರೆಲ್ಲ ತೋರಿಸಿದ್ದೀನಿ. ಅಲ್ಲೆಲ್ಲ ನನಗೆ ಆಗಿದ್ದ ಎಕ್ಸ್ಪೀರಿಯೆನ್ಸನ್ನು ನಾನು ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಮತ್ತೆ ಇದೇ ಥರ ಸಿಗ್ತಾ ಇರ್ತೀನಿ. ಒಂದೊಂದು ದಿನ ಈ ಥರ ಅಡ್ಜಸ್ಟ್ ಆಗಿ ಹೋಗಬೇಕು ನಾವು ಕೂಡ. ನೀವೂ ಕೂಡ ಅಡ್ಜಸ್ಟ್ ಆಗಿದ್ದೀರಾ, ನಾನು ಅಡ್ಜಸ್ಟ್ ಆಗಿ ಹೋಗ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ. ನಿಮ್ಮ ಫ್ರೆಂಡ್ಸಿಗೂ ಸೇರಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬೇಗ ಹೇಳಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಬೈ ಬೈ ಗೈಸ್. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನು ತರ್ತಾ ಇರ್ತೀನಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ ಗೈಸ್.